ಅ ಪಟ್ಟಿಯಲ್ಲಿ ಸ್ಥಾಪಕರು ಮತ್ತು ಬ ಪಟ್ಟಿಯಲ್ಲಿ ಅವರು ಸ್ಥಾಪಿಸಿದ ರಾಜವಂಶಗಳನ್ನು ನೀಡಲಾಗಿದೆ. ಅವುಗಳನ್ನು ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ. ಅ ಪಟ್ಟಿಯಲ್ಲಿ ಸ್ಥಾಪಕರನ್ನು ಕೊಟ್ಟಲಾಗಿರ್ತಕ್ಕಂಥದ್ದು ನೋಡ್ತೀವಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡ್ತೀವಿ. ಅ ಪಟ್ಟಿಯಲ್ಲಿ ಸ್ಥಾಪಕರನ್ನು ಕೊಟ್ಟಿರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಬ ಪಟ್ಟಿಯಲ್ಲಿ ಅವರು ಸ್ಥಾಪಿಸಿದ ರಾಜ್ಯವಂಶಗಳನ್ನು ನೀಡಲಾಗಿರ್ತಕ್ಕಂಥದ್ದು ನೋಡ್ತೀವಿ. ರಾಜ್ಯವಂಶಗಳನ್ನು ನೀಡಲಾಗಿದೆ, ಅವುಗಳನ್ನು ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದ್ರೆ ಮೊದಲಿನ ನೋಡ್ತೀವಿ ಸಿಮುಖ ಯಾವ ಒಂದು ರಾಜ್ಯವಂಶವನ್ನು ಸ್ಥಾಪಿಸಿದರು ಅಥವಾ ಯಾವ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಯಾವುದು ಅಂದ್ರೆ ಸಿಮುಖ ಶಾತವಾಹನರ ಸ್ಥಾಪಕ. ರಾಜ ಜಯಸಿಂಹ ಬಾದಾಮಿ ಚಾಲುಕ್ಯರ ಸ್ಥಾಪಕ, ಸಿಮುಖ ಶಾತವಾಹನರದು. ಅದೇ ರೀತಿಯಾಗಿ ಪುಷ್ಯಭೂತಿ ವರ್ಧನ ವಂಶದ ಸ್ಥಾಪಕ. ಅದೇ ರೀತಿಯಾಗಿ ಕುಜಲ್ ಕಡ್ಫೀಸಸ್ ಕುಶಾಣರ ಸ್ಥಾಪಕ ಯಾರು ಅಂದರೆ ಕುಜಲ್ ಕಡ್ಫೀಸಸ್. ಅದೇ ರೀತಿಯಾಗಿ ನಮ್ಗೆ ಗೊತ್ತಿರಬೇಕು ಕದಂಬರ ಸ್ಥಾಪಕ ಯಾರು ಅಂತ ಹೇಳಿ ಕೇಳಿದಾಗ ಗೊತ್ತಿರಬೇಕು. ಯಾರು ಅಂದ್ರೆ ಮಯೂರವರ್ಮ. ಅದೇ ರೀತಿಯಾಗಿ ಕನ್ನಡದ ಮೊದಲ ರಾಜ್ಯವಂಶ ಅಂಥೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಗಂಗ ಸಾಮ್ರಾಜ್ಯದ ಸ್ಥಾಪಕ ಅಥವಾ ಗಂಗರ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಹೇಳಿ ಕೇಳಿದಾಗ ನಮ್ಗೆ ಗೊತ್ತಿರಬೇಕು. ಯಾರು ಅಂದ್ರೆ ದಡಿಗ ಮಾಧವ ಅಂತೇಳಿ ನಮ್ಗೆ ಗೊತ್ತಿರಬೇಕು. ದಡಿಗನನ್ನು ಕೊಂಗಣಿ ವರ್ಮ ಅಂಥೇಳಿ ಕರಿತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನಮ್ಗೆ ಗೊತ್ತಿರಬೇಕು ವರ್ಧನರ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಯಾರು ಅಂದರೆ ಇಲ್ಲಿ ನೋಡ್ತೀವಿ ಪುಷ್ಯಭೂತಿ. ಅದೇ ರೀತಿಯಾಗಿ ಶಾತವಾಹನರ ಸ್ಥಾಪಕ ನಮ್ಗೆ ಗೊತ್ತಿರಬೇಕು ಸಿಮುಖ. ಅದೇ ರೀತಿಯಾಗಿ ಬಾದಾಮಿ ಚಾಲುಕ್ಯರ ಸ್ಥಾಪಕ ರಾಜ ಜಯಸಿಂಹ ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಅದೇ ರೀತಿಯಾಗಿ ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂದ್ರೆ ಶ್ರೀಗುಪ್ತ. ಇವ್ರ ರಾಜಧಾನಿ ಗೊತ್ತಿರಬೇಕು ಪಾಟಲಿಪುತ್ರ. ಗುರ್ಜರ ಪ್ರತಿಹಾರರ ಸ್ಥಾಪಕ ಯಾರು ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಯಾರು ಅಂದ್ರೆ ಹರಿಶ್ಚಂದ್ರ. ಅದೇ ರೀತಿಯಾಗಿ ಗಢ್ವಾಲರ ಸ್ಥಾಪಕ ಯಾರು ಅಂಥೇಳಿ ನಮ್ಗೆ ಗೊತ್ತಿರಬೇಕು ಚಂದ್ರದೇವ. ಚೌಹಾಣರ ಸ್ಥಾಪಕ ಯಾರು ಅಂಥೇಳಿ ನಮ್ಗೆ ಗೊತ್ತಿರಬೇಕು ಪೃಥ್ವಿರಾಜ್ ಚೌಹಾಣ. ಚಂದೇಲರ ಸ್ಥಾಪಕ ಯಾರು ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಚಂದೇಲರ ಸ್ಥಾಪಕ ಯಾರು ಅಂದ್ರೆ ಡಂಗ. ಜೋಳರ ಸ್ಥಾಪಕ ಯಾರು ಅಂಥೇಳಿ ನಮ್ಗೆ ಗೊತ್ತಿರಬೇಕು ಇಳಿಯಾಳನ್ ಜೋಳ. ಹೊಯ್ಸಳರ ಸ್ಥಾಪಕ ಯಾರು ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಹೊಯ್ಸಳರ ಸ್ಥಾಪಕ ಯಾರು ಅಂದ್ರೆ ಸ್ಥಳ. ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದ್ರೆ ಮೊದಲೇ ನಾವು ನೋಡ್ತೀವಿ ಪ್ರತಿಪಾದನೆ ಎ ಅಂತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಸಮರ್ಥನೆ ಆರ್ ಅಂಥೇಳಿ ನಾವು ನೋಡ್ತೀವಿ. ಮೊದಲೇ ನಾವು ನೋಡ್ತೀವಿ ಪ್ರತಿಪಾದನೆ ಎ. ಲಾರ್ಡ್ ಕಾರ್ನ್ವಾಲಿಸನು ಭಾರತೀಯರಿಗೆ ಮಾತ್ರ ಕೆಳದರ್ಜೆಯ ಉದ್ಯೋಗಗಳನ್ನು ನೀಡಿದನು. ಇದು ಸರಿಯೋ ಇಲ್ಲೋ ಅಂಥೇಳಿ ನಾವು ನೋಡಬೇಕು. ಲಾರ್ಡ್ ಕಾರ್ನ್ವಾಲಿಸ್ ಅಂದ್ರೆ ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಅಂಥೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಇವರು ಲಾರ್ಡ್ ಕಾರ್ನ್ವಾಲಿಸ್ ಅವರು ಭಾರತೀಯರಿಗೆ ಮಾತ್ರ ಕೆಳದರ್ಜೆಯ ಉದ್ಯೋಗಗಳನ್ನು ನೀಡಿದನು. ಇದು ಸರಿಯಾದ ಹೇಳಿಕೆ. ಅಂದರೆ ಲಾರ್ಡ್ ಕಾರ್ನ್ವಾಲಿಸ್ ಏನದಂದ್ರೆ ವಾರ್ಷಿಕವಾಗಿ 800 ರೂಪಾಯಿ ಏನದಂದ್ರೆ ಅಧಿಕ ಸಂಬಳವನ್ನು ಅಥವಾ ಅಧಿಕವಾಗಿ ಸಂಬಳವನ್ನು ಮೇಲ್ಪಟ್ಟ ಉನ್ನತವಾದ ಹುದ್ದೆಗಳನ್ನು ಭಾರತೀಯರಿಗೆ ನೀಡ್ತಿಲ್ಲ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಏನದಂದ್ರೆ ಭಾರತೀಯರಿಗೆ ಕೆಳ ಹಂತದ ಉದ್ಯೋಗಗಳನ್ನು ನೀಡ್ತಾ ಇದ್ದನು ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಜಮೀನ್ದಾರರಾಗಿರ್ಬೋದು ಅಥವಾ ಸರ್ವೇದಾರರಾಗಿರ್ಬೋದು ಇಂಥ ಹುದ್ದೆಗಳನ್ನು ಏನದ ಅಂದ್ರೆ ಭಾರತೀಯರಿಗೆ ಕೆಳದರ್ಜೆಯ ಉದ್ಯೋಗಗಳನ್ನು ಅಥವಾ ಕೆಳದರ್ಜೆಯ ಉದ್ಯೋಗಗಳನ್ನು ನೀಡ್ತಾ ಇದ್ದನು ಅಂತಕ್ಕಂಥದ್ದು ಇದು ಸರಿಯಾದದ್ದು. ಅದೇ ರೀತಿಯಾಗಿ ಏನಂದ್ರೆ ಲಾರ್ಡ್ ಕಾರ್ನ್ವಾಲಿಸನು ಹಿಂದೂಸ್ತಾನದ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಬಾರಿ ವಾದಿಸ್ತಕ್ಕಂಥದ್ದು ನೋಡ್ತೀವಿ. ಇದು ಕೂಡ ಏನದ ಅಂದ್ರೆ ಲಾರ್ಡ್ ಕಾರ್ನ್ವಾಲಿಸು ಹಿಂದೂಸ್ತಾನದ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ವಾದಿಸ್ತಾ ಇದ್ದನು ಅಂತೇಳಿ ನಾವು ನೋಡ್ತೀವಿ. ಸೊ ಹಾಗಾಗಿ ಏನಂದ್ರೆ ಎರಡು ಹೇಳಿಕೆಗಳು ಸರಿಯಾಗಿರ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಏನಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಮೊದಲನೇದು ಅಂದರೆ ಎ ಆರ್ನ ಸರಿ ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್
ಕೊಟ್ಟಿರುವ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತಕ್ಕಂಥದ್ದು ಪ್ರಶ್ನೆ. ಮೊದಲು ನೋಡ್ತೀವಿ, ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ. ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತೇಳಿ ನಮ್ಗೆ ಗೊತ್ತಿರಬೇಕು, ಬಾಬರ್. ಇವನು ಯಾವಾಗ ಸ್ಥಾಪಿಸಿದನು ಅಂತೇಳಿ ನಮ್ಗೆ ಗೊತ್ತಿರಬೇಕು, 1526ರಲ್ಲಿ ಸ್ಥಾಪಿಸ್ತಕ್ಕಂಥದ್ದು ನೋಡ್ತೀವಿ. 1526ರಲ್ಲಿ ಸ್ಥಾಪಿಸ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಕಾನ್ಸ್ಟಾಂಟಿನೋಪಲ್ ವ್ಯಾಪಾರದ ಹೆಬ್ಬಾಗಿಲು ಅಥವಾ ಗೇಟ್ ವೇ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಇದನ್ನು ಆಟೋಮನ್ ಟರ್ಕರು ಯಾವಾಗ ವಶಪಡಿಸಿಕೊಂಡರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಯಾವಾಗ ಅಂದ್ರೆ 1453ರಲ್ಲಿ ಈ ಒಂದು ಕಾನ್ಸ್ಟಾಂಟಿನೋಪಲ್ ನಗರವನ್ನು ಆಟೋಮನ್ ಟರ್ಕರು ವಶಪಡಿಸಿಕೊಳ್ತಕ್ಕಂಥದ್ದು ನೋಡ್ತೀವಿ. ಈ ಒಂದು ಆಟೋಮನ್ ಟರ್ಕರು 1453ರಲ್ಲಿ ವಶಪಡಿಸಿಕೊಂಡಾಗ ಏನದಂದ್ರೆ ಈ ಒಂದು ವ್ಯಾಪಾರದ ಮಾರ್ಗಗಳು ಏನದಂದ್ರೆ ಟರ್ಕರ ವಶವನ್ನು ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಟರ್ಕರ ವಶವಾದ ಮೇಲೆ ಅವರು ತೀವ್ರವಾದ ತೆರಿಗೆಯನ್ನು ವಿಧಿಸ್ತಕ್ಕಂಥದ್ದು ನೋಡ್ತೀವಿ. ಅಲ್ಲಿರ್ತಕ್ಕಂಥ ವ್ಯಾಪಾರಿಗಳಿಗೆ ಲಾಭವಾಗುವುದಿಲ್ಲ, ಬದಲಾಗಿ ನಷ್ಟವನ್ನು ಆಗ್ತಕ್ಕಂಥದ್ದು ನೋಡ್ತೀವಿ. ಆ ಒಂದು ಸಂದರ್ಭದಲ್ಲೂ ಅಲ್ಲಿರ್ತಕ್ಕಂಥ ರಾಜರೇನದಂದ್ರೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಪ್ರೋತ್ಸಾಹವನ್ನು ನೀಡ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಏನದ ಅಂದ್ರೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ವಾಸ್ಕೋ ಡಿ ಗಾಮನು ಕಂಡುಹಿಡಿತಕ್ಕಂಥದ್ದು ನೋಡ್ತೀವಿ. ಯಾವಾಗ ಅಂದ್ರೆ 1498ರಲ್ಲಿ ವಾಸ್ಕೋ ಡಿ ಗಾಮನು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನಮ್ಗೆ ಗೊತ್ತಿರಬೇಕು ರಕ್ಕಸಂಗಡಿ ಕದನ. ಇದನ್ನು ತಾಳಿಕೋಟೆ ಕದನ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಜನವರಿ 23, 1565ರಲ್ಲಿ ನಡೀತಕ್ಕಂಥದ್ದು ನೋಡ್ತೀವಿ. ಇದು ಡೆಕ್ಕನ್ರ ಸುಲ್ತಾನರು ಮತ್ತು ವಿಜಯನಗರ ಅರಸರ ನಡುವೆ ನಡೆತಕ್ಕಂಥ ಒಂದು ಕದನ ಅಂತೇಳಿ ನಮ್ಗೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 2ನೇದು. ಮೊದಲನೇದಾಗಿ ಯಾವ್ದು ಬರ್ತದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಮೊದಲನೇದಾಗಿ ಕಾನ್ಸ್ಟಾಂಟಿನೋಪಲ್ ಆಟೋಮನ್ ಟರ್ಕರು ವಶಪಡಿಸಿಕೊಂಡರು ಅಂತೇಳಿ ನೋಡ್ತೀವಿ. ಅದೇ ರೀತಿಯಾಗಿ 2ನೇದು ಏನದಂದ್ರೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ವಾಸ್ಕೋ ಡಿ ಗಾಮನು ಕಂಡುಹಿಡಿದನು ಅಂತೇಳಿ ನೋಡ್ತೀವಿ. 3ನೇದಾಗಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಅಂತೇಳಿ ನೋಡ್ತೀವಿ. 4ನೇದಾಗಿ ರಕ್ಕಸಂಗಡಿ ಕದನ ಅಥವಾ ತಾಳಿಕೋಟೆ ಕದನ ಅಂತೇಳಿ ನೋಡ್ತೀವಿ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 2ನೇದು. ನೆಕ್ಸ್ಟ್, ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ 1938ರಲ್ಲಿ ನಡೆದ 51ನೆಯ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದರೆ ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್ ಅವರು. ಅದೇ ರೀತಿಯಾಗಿ ನಮ್ಗೆ ಗೊತ್ತಿರಬೇಕು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಯಾವಾಗ ಅಂದ್ರೆ 1985ರಲ್ಲಿ ಸ್ಥಾಪನೆಯನ್ನು ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಇದನ್ನು ಯಾರು ಸ್ಥಾಪಿಸಿದ್ರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಯಾರು ಅಂದ್ರೆ ಎ.ಒ. ಹುಮ್ ಅವರು ಸ್ಥಾಪಿಸಿದ್ರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಇದಕ್ಕೆ ಸ್ಥಾಪಿಸಲು ಅನುಮತಿಯನ್ನು ಯಾರು ನೀಡಿದರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಯಾರು ಅಂದ್ರೆ ಲಾರ್ಡ್ ಡಫರಿನ್ ಅವರು ನೀಡಿದರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಇದರ ಒಂದು ಮೊದಲ ಅಧ್ಯಕ್ಷರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು ನೋಡ್ತೀವಿ. ಯಾರು ಅಂದ್ರೆ WC ಬ್ಯಾನರ್ಜಿ ಅವರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಅತಿ ಹೆಚ್ಚು ಬಾರಿ ಅಧ್ಯಕ್ಷರಾಗಿದ್ದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು ನೋಡ್ತೀವಿ. ಯಾರು ಅಂದ್ರೆ ಜವಾಹರ್ಲಾಲ್ ನೆಹರು ಅವರು. ಅದೇ ರೀತಿಯಾಗಿ ನಮ್ಗೆ ಗೊತ್ತಿರಬೇಕು ಮೊದಲ ಅಧಿವೇಶನ ಎಲ್ಲಿ ನಡೀತು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಕಲ್ಕತ್ತಾದಲ್ಲಿ ನಡೀತಕ್ಕಂಥದ್ದು ನೋಡ್ತೀವಿ. 1906ರಲ್ಲಿ ನಡೀತಕ್ಕಂಥದ್ದು ನೋಡ್ತೀವಿ. ಇದರ ಒಂದು ಅಧ್ಯಕ್ಷರಾಗಿರೋರು ಯಾರು ಅಂದ್ರೆ ಗೊತ್ತಿರಬೇಕು ದಾದಾಬಾಯಿ ನವರೋಜಿ ಅವರು. ಈ ಒಂದು ಅಧಿವೇಶನದಲ್ಲಿ ಏನದ ಅಂದ್ರೆ ಸ್ವರಾಜ್ ಎಂಬ ಪದವನ್ನು ಪ್ರಥಮವಾಗಿ ಬಳಸ್ತಕ್ಕಂಥದ್ದು ನೋಡ್ತೀವಿ. ಯಾವಾಗ ಅಂದ್ರೆ ನಮ್ಗೆ ಗೊತ್ತಿರಬೇಕು 1906ರಲ್ಲಿ. ಅದೇ ರೀತಿಯಾಗಿ ಏನದ ಅಂದ್ರೆ 1906ರಲ್ಲಿ. ಅದೇ ರೀತಿಯಾಗಿ 1907ರಲ್ಲಿ ಸೂರತ್ನಲ್ಲಿ ಅಧಿವೇಶನವನ್ನು ನಡೀತಕ್ಕಂಥದ್ದು ನೋಡ್ತೀವಿ. ಇದರ ಒಂದು ಅಧ್ಯಕ್ಷರಾಗಿ ಯಾರು ಭಾಗವಹಿಸಿದ್ರು ಅಂತೇಳಿ ನಮ್ಗೆ ಗೊತ್ತಿರಬೇಕು ರಾಸ್ ಬಿಹಾರಿ ಬೋಸ್ ಅವರು. 1916ರಲ್ಲಿ ಸೂರತ್ನಲ್ಲಿ ಅಧಿವೇಶನವನ್ನು ನಡೀತಕ್ಕಂಥದ್ದು ನೋಡ್ತೀವಿ. ಇದರ ಒಂದು ಅಧ್ಯಕ್ಷರಾಗಿ ಯಾರು ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಯಾರು ಅಂದ್ರೆ MC ಮಜುಮ್ದಾರ್ ಅವರು. ಅದೇ ರೀತಿಯಾಗಿ 1917ರಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿದ್ದವರು ಅಥವಾ ಅಧ್ಯಕ್ಷ
ಸ್ಥಾನವನ್ನು ವಹಿಸಿದವರು ಯಾರು ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು. ಯಾರು ಅಂದ್ರೆ ಈ ಒಂದು ಅಧಿವೇಶನದಲ್ಲಿ ಮೊದಲ ಮಹಿಳಾ ಅಧ್ಯಕ್ಷರು ಏನದ ಅಂದ್ರೆ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥದ್ದು ನೋಡ್ತೀವಿ. ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದರ ಮೇಲೆ ಕೂಡ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು ನೋಡ್ತೀವಿ. ಯಾವಾಗಂದ್ರೆ 1917ರಲ್ಲಿ ಪ್ರಥಮ ಬಾರಿಗೆ ಮಹಿಳಾ ಅಧ್ಯಕ್ಷರಾಗಿ ಯಾರು ಒಂದು ಕಾಂಗ್ರೆಸ್ನ ಅಧಿವೇಶನವನ್ನು ಪಾಲ್ಗೊಂಡರು ಅಂಥೇಳಿ ಪ್ರಶ್ನೆನಕ್ಕೆ ಬರ್ತಕ್ಕಂಥದ್ದು ನೋಡ್ತೀವಿ. ಯಾರು ಅಂದ್ರೆ ಎನಿ ಬೆಸೆಂಟ್ ಅವರು. ಅದೇ ರೀತಿಯಾಗಿ 1918ರಲ್ಲಿ ಮುಂಬೈನಲ್ಲಿ ಅಧಿವೇಶನವನ್ನು ನಡೀತಕ್ಕಂಥದ್ದು ನೋಡ್ತೀವಿ. ಈ ಅಧಿವೇಶನದಲ್ಲಿ ಹುಸೇನ್ ಇಮಾಮ್ ಅವರು ಅಧ್ಯಕ್ಷರಾಗಿ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ 1920ರಲ್ಲಿ ಕಲ್ಕತ್ತಾ ಅಧಿವೇಶನ, ಲಾಲಾ ಲಜಪತ್ ರಾಯ್ ಅವರು. ಇಷ್ಟು ನಮಗೆ ಸ್ವಲ್ಪ ಮಾಹಿತಿ ಇರಬೇಕು. ನೆಕ್ಸ್ಟ್, ಧರ್ಮಚಕ್ರ ಪ್ರವರ್ತನ ಎಂದರೆ? ಧರ್ಮಚಕ್ರ ಪ್ರವರ್ತನ ಎಂದರೆ ಅಂತಕ್ಕಂಥದ್ದು ಪ್ರಶ್ನೆ. ಧರ್ಮಚಕ್ರ ಪ್ರವರ್ತನ ಅಂದ್ರೆ ಏನು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದ್ರೆ ಬುದ್ಧನು ನೀಡಿದ ಮೊದಲ ಬೋಧನೆಯ ಅಥವಾ ಬುದ್ಧನು ನೀಡಿದ ಮೊದಲ ಉಪದೇಶವನ್ನು ಏನಂತೇಳಿ ಕರೀತಾರೆ ಅಂದ್ರೆ ಧರ್ಮಚಕ್ರ ಪ್ರವರ್ತನೆ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 4ನೇದು. ಅಂದರೆ ಬೌದ್ಧ ಧರ್ಮದ ಸ್ಥಾಪಕ ಯಾರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಯಾರು ಅಂದ್ರೆ ಬುದ್ಧ. ಅದೇ ರೀತಿಯಾಗಿ ಬುದ್ಧ ಅಂದರೆ ನಮ್ಗೆ ಗೊತ್ತಿರಬೇಕು ಎಲ್ಲವನ್ನ ತಿಳಿದವನು. ಅದೇ ರೀತಿಯಾಗಿ ಬುದ್ಧನನ್ನು ಏಷ್ಯಾದ ಬೆಳಕು ಅಂಥೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಬುದ್ಧನ ಜನ್ಮ ಕ್ರಿಸ್ತಪೂರ್ವ 567ರಲ್ಲಿ ಆಗ್ತಕ್ಕಂಥದ್ದು ನೋಡ್ತೀವಿ. ವೈಶಾಖ ಹುಣ್ಣಿಮೆಯ ದಿನ. ಅಂದರೆ ಎಲ್ಲಿ ಅಂಥೇಳಿ ನಮ್ಗೆ ಗೊತ್ತಿರಬೇಕು. ನೇಪಾಳದ ಕಪಿಲವಸ್ತುವಿನ ಜನ್ಮವನ್ನು ಆಗ್ತಕ್ಕಂಥದ್ದು ನೋಡ್ತೀವಿ. ನೇಪಾಳದ ಕಪಿಲವಸ್ತುವಿನ ಲುಂಬಿನಿ ವನದಲ್ಲಿ ಏನಂದ್ರೆ ಜನ್ಮವನ್ನು ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನಮ್ಗೆ ಗೊತ್ತಿರಬೇಕು ಬುದ್ಧನ ತಂದೆ ಶುದ್ಧೋಧನ ಶಾಕ ವಂಶದ ರಾಜ್ಯನಾಗಿರ್ತಕ್ಕಂಥದ್ದು ನೋಡ್ತೀವಿ. ತಾಯಿ ಮಾಯಾದೇವಿ, ಸಾಕು ತಾಯಿ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು ನೋಡ್ತೀವಿ. ಪ್ರಜಾಪತಿ ಗೌತಮಿ, ಮಗ ರಾಹುಲ ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಬುದ್ಧನು ಮೊದಲ ಒಂದು ಪ್ರವಚನವನ್ನು ಎಲ್ಲಿ ನೀಡಿದನು ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಎಲ್ಲಿ ಅಂದ್ರೆ ಸಾರನಾಥದ ಜಿಂಕೆವನದಲ್ಲಿ ನೀಡಿರ್ತಕ್ಕಂಥದ್ದು ನೋಡ್ತೀವಿ. ಇದನ್ನು ಧರ್ಮಚಕ್ರ ಪ್ರವರ್ತನ ಅಂಥೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್, ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಸವಣ್ಣನವರು. ಅದೇ ರೀತಿಯಾಗಿ ನಮ್ಗೆ ಗೊತ್ತಿರಬೇಕು ಮಂಟಪವನ್ನು ಸ್ಥಾಪಿಸಿದವರು ಯಾರು ಅಂದ್ರೆ ಬಸವಣ್ಣನವರು. ಬಸವಣ್ಣನವರ ಜನನ ಎಲ್ಲಿ ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಅಂಥೇಳಿ ನಮ್ಗೆ ಗೊತ್ತಿರಬೇಕು. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಅದೇ ರೀತಿಯಾಗಿ ಬಸವಣ್ಣನವರ ಸಿದ್ಧಾಂತದ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಯಾವ ಸಿದ್ಧಾಂತವನ್ನು ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಯಾವ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರು ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು. ಯಾವುದು ಅಂದ್ರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಅದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರು ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಅವರ ಒಂದು ತತ್ವದ ಬಗ್ಗೆ ಕೂಡ ನಮ್ಗೆ ಗೊತ್ತಿರಬೇಕು. ಯಾವುದು ಅಂದ್ರೆ ಕಾಯಕವೇ ಕೈಲಾಸ ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಭಾಳಷ್ಟು ಬಾರಿ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು ನೋಡ್ತೀವಿ. ಬಸವಣ್ಣವರು ಯಾರ ಆಸ್ಥಾನದಲ್ಲಿ ಹಣಕಾಸಿನ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದರು ಅಂತಕ್ಕಂಥದ್ದು ಭಾಳಷ್ಟು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು ನೋಡ್ತೀವಿ. ಯಾರ ಒಂದು ಆಸ್ಥಾನದಲ್ಲಿ ಅಂದ್ರೆ ಬಿಜಳನ ಆಸ್ಥಾನದಲ್ಲಿ ಅನ್ನೋದನ್ನು ಹಣಕಾಸು ಮಂತ್ರಿಯಾಗಿದ್ದರು ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಯಾರನ್ನ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂಥೇಳಿ ಕರೆಯುತ್ತಾರೆ ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಯಾರನ್ನ ಅಂದ್ರೆ ಬಸವಣ್ಣನವರು. ನೆಕ್ಸ್ಟ್, ಸಿಂಧೂ ಸರಸ್ವತಿ ನಾಗರಿಕತೆಯ ಕಾಲದ ಪ್ರಮುಖ ಬಂದರು. ಸಿಂಧೂ ಸರಸ್ವತಿ ನಾಗರಿಕತೆಯ ಕಾಲದ ಪ್ರಮುಖ ಬಂದರು ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಯಾವುದು ಅಂದರೆ ಸರಿಯಾದ ಉತ್ತರ ಲೋಥಲ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಸಿಂಧೂ ಸರಸ್ವತಿಯ ನಾಗರಿಕತೆಯನ್ನು ಹರಪ್ಪ ನಾಗರಿಕತೆ ಅಂಥೇಳಿ ಕರಿತಕ್ಕಂಥ ನೋಡ್ತೀವಿ. ಅಂದರೆ ಹರಪ್ಪ ನಾಗರಿಕತೆ ಮೊದಲೇನದಂದ್ರೆ ಋಗ್ವೇದ ಕಾಲದಲ್ಲಿ ಸರಸ್ವತಿ ನದಿ ಅತಿ ದೊಡ್ಡ ನದಿಯಾಗಿರ್ತಕ್ಕಂಥದ್ದು ನೋಡ್ತೀವಿ. ಅಂದರೆ ಅತಿ ಹೆಚ್ಚು ತುಂಬಿ ಹರಿತಕ್ಕಂಥ ನದಿ ಯಾವುದಾದ್ರೂ ಇದ್ದರೆ ಸರಸ್ವತಿ ನದಿಯಾಗಿರ್ತಕ್ಕಂಥ ನೋಡ್ತೀವಿ. ಕಾಲಾಂತರದಿಂದ ಪ್ರಾಕೃತಿಕ ಕಾರಣಗಳಿಂದ ಈ ಒಂದು ನದಿ ಇಂಥ ಬರ್ತಕ್ಕಂಥ ನೋಡ್ತೀವಿ. ಅಂದರೆ ಸಾಮಾನ್ಯ ಶಕ ಪೂರ್ವ 2000 ಹೊತ್ತಿಗೆ ಏನದಂದ್ರೆ ಈ ಒಂದು ನದಿ
ಬತ್ತಿ ಹೋಗ್ತಕ್ಕಂಥದ್ದು ನೋಡ್ತೀವಿ. ಈ ಒಂದು ನದಿ ಹರಿದ ಪ್ರದೇಶ ಅಥವಾ ಈ ಒಂದು ನದಿ ವ್ಯಾಪಿಸಿದ ಪ್ರದೇಶದಲ್ಲಿ ಉತ್ಖನ ಶಾಸ್ತ್ರಜ್ಞರು ಉತ್ಖನವನ್ನು ಮಾಡಿ ಹರಪ್ಪ ಮತ್ತು ಮೊಹೆಂಜೋದಾರೋ ನಗರವನ್ನು ಪತ್ತೆ ಹಚ್ಚತಕ್ಕಂಥದ್ದು ನೋಡ್ತೀವಿ. ಅಂದರೆ 1921ರಲ್ಲಿ ಪಂಜಾಬಿನ ರೈಲ್ವೆ ಜೋಡಿಸುವಾಗ ಏನದ ಅಂದ್ರೆ ಅಲ್ಲಿರ್ತಕ್ಕಂಥ ತಂತ್ರಜ್ಞರಿಗೆ ಈ ಒಂದು ಹರಪ್ಪ ನಗರ ಏನದ ಅಂದ್ರೆ ಕಾಣಿಸ್ತಕ್ಕಂಥ ನೋಡ್ತೀವಿ. ಅಂದರೆ ಯಾವ ರೀತಿಯಾಗಿ ಕಾಣಿಸಿತು ಅಂಥೇಳಿ ಬಹಳಷ್ಟು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ನೋಡ್ತೀವಿ. ಅಲ್ಲಿರ್ತಕ್ಕಂಥ ತಂತ್ರಜ್ಞರಿಗೆ ಅವರಿಗೆ ಅತ್ಯುತ್ತಮ ಇಟ್ಟೆಗಳಿಂದ ಮಾಡಿದ ದಿಣ್ಣೆಯಂತೆ ಕಂಡಿತು ಅಂಥೇಳಿ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಅಡಾಲ್ಫ್ ಹಿಟ್ಲರ್ನ ಸಾಮಾಜಿಕ ಕಗ್ಗೊಲೆಗಳನ್ನು ಹೀಗೆ ನೋಡು. ಅಡಾಲ್ಫ್ ಹಿಟ್ಲರ್ನ ಸಾಮಾಜಿಕ ಕಗ್ಗೊಲೆಗಳನ್ನು ಹೀಗೆ ನೋಡು. ಏನಂತಾರೆ ಅಂದ್ರೆ ಹೋಲೋಕಾಸ್ಟ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿ ಅಡಾಲ್ಫ್ ಹಿಟ್ಲರ್ ಏನಂದ್ರೆ ನಾಜಿ ಪಕ್ಷದ ಸ್ಥಾಪಕ ಅಂಥೇಳಿ ಗೊತ್ತಿರಬೇಕು. ಮೊದಲೆರಡು ಪದಗಳಿರುವ ಸಂಬಂಧವನ್ನು ಗುರುತಿಸಿ ಮತ್ತು ಮೂರನೇ ಪದಕ್ಕೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತಕ್ಕಂಥದ್ದು ಪ್ರಶ್ನೆ. ಮೊದಲೆರಡು ಪದಗಳಿರುವ ಸಂಬಂಧವನ್ನು ಗುರುತಿಸಿ ಮತ್ತು ಮೂರನೇ ಪದಕ್ಕೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತಕ್ಕಂಥದ್ದು ಪ್ರಶ್ನೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದ ಮೂಲಕ ಕೊನೆಗೊಳ್ತಕ್ಕಂಥದ್ದು ನೋಡ್ತೀವಿ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಇದು ಯಾವ ಒಪ್ಪಂದ ಮೂಲಕ ಕೊನೆಗೊಳ್ಳುತ್ತೆ ಅಂದರೆ ಶ್ರೀರಂಗಪಟ್ಟಣ ಒಪ್ಪಂದ ಮೂಲಕ ಕೊನೆಗೊಳ್ತಕ್ಕಂಥದ್ದು ನೋಡ್ತೀವಿ. ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಒಪ್ಪಂದ 1792ರಲ್ಲಿ ನಡೀತಕ್ಕಂಥದ್ದು ನೋಡ್ತೀವಿ. ಈ ಒಪ್ಪಂದದ ಕರಾರುಗಳಿಗೂ ನಮ್ಗೆ ಗೊತ್ತಿರಬೇಕು. ಅಂದರೆ ಈ ಒಂದು ಶ್ರೀರಂಗಪಟ್ಟಣದ ಒಪ್ಪಂದದ ಕರಾರುಗಳು ನಮ್ಗೆ ಗೊತ್ತಿರಬೇಕು. ಅಂದರೆ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟುಕೊಳ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ತನ್ನ 2 ಮಕ್ಕಳನ್ನು ಒತ್ತೆಯಾಳಾಗಿ ಇಡ್ತಕ್ಕಂಥದ್ದು ನೋಡ್ತೀವಿ. ಯಾವ ಒಪ್ಪಂದದಲ್ಲಿ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬಿಟ್ಟು ಕೊಟ್ಟನು ಅಂತೇಳಿ ನಮ್ಗೆ ಗೊತ್ತಿರಬೇಕು. ತನ್ನ 2 ಮಕ್ಕಳನ್ನು ಒತ್ತೆಯಾಳಾಗಿ ಇಟ್ಟನು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಯಾವ ಒಪ್ಪಂದ ಅಂದ್ರೆ ಶ್ರೀರಂಗಪಟ್ಟಣ ಒಪ್ಪಂದ. ಅದೇ ರೀತಿಯಾಗಿ ಯಾವ ಒಂದು ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅಂದರೆ ಗೊತ್ತಿರಬೇಕು. ಯಾವುದು ಆಂಗ್ಲೋ ಮೈಸೂರದಲ್ಲಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಅದೇ ರೀತಿಯಾಗಿ ಇದು ಯಾವಾಗ ನಡೀತು ಅಂತೇಳಿ ನಮ್ಗೆ ಗೊತ್ತಿರಬೇಕು. 1790ರಿಂದ 92ರವರೆಗೆ ನಡೀತಕ್ಕಂಥ ಯುದ್ಧ ಅಂಥೇಳಿ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ. ಇವರು ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದುಪಡಿಸಿದರು. ಮೊದಲನೇ ನೋಡ್ತೀವಿ. ಎರಡನೇದು, ಇವರು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಇವರು ಬೆಳಗೋಳದ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಿದರು. ಇವರು ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಿದರು ಅಂತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತಕ್ಕಂಥದ್ದು. ಇವರು 24ನೇ ಮೈಸೂರಿನ ಒಡೆಯರು ಅಂತೇಳಿ ಗೊತ್ತಿರಬೇಕು. ಇವರು ಯಾವಾಗ ಪಟ್ಟಾಭಿಷೇಕ ಆದರು ಅಂದ್ರೆ 1895ರಿಂದ ಪಟ್ಟಾಭಿಷೇಕವನ್ನು ಆಗ್ತಕ್ಕಂಥದ್ದನ್ನು ನೋಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್, ಭಾರತದ ಪುನರುಜ್ಜೀವನದ ಪಿತಾಮಹ. ಭಾರತದ ಪುನರುಜ್ಜೀವನದ ಪಿತಾಮಹ ಅಂಥೇಳಿ ಯಾರನ್ನ ಕರೀತಾರೆ ಅಂದ್ರೆ, ಅಥವಾ ಭಾರತದ ನವೋದಯ ಜನಕ ಅಂಥೇಳಿ ಯಾರನ್ನ ಕರೀತಾರೆ ಅಂದ್ರೆ ಪ್ರಶ್ನೆ ಬರ್ತಕ್ಕಂಥದ್ದು ನೋಡ್ತೀವಿ. ಯಾರನ್ನ ಕರೀತಾರೆ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವ್ರನ್ನ ಕರೀತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನಮ್ಗೆ ಗೊತ್ತಿರಬೇಕು. ಇವರೇನದ ಅಂದ್ರೆ ಸಂಸ್ಕೃತ, ಅರಬಿಕ್ ಮತ್ತು ಪರ್ಷಿಯನ್, ಇಂಗ್ಲೀಷ್, ಫ್ರೆಂಚ್, ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಯಲ್ಲಿ ಏನದ ಅಂದರೆ ಇವರು ಪಾಂಡಿತ್ಯವನ್ನು ಪಡೆದಿದ್ದರು ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಏನದ ಅಂದ್ರೆ ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು ಅಂಥೇಳಿ ಭಾಳಷ್ಟು ಬಾರಿ ಏನಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಬ್ರಹ್ಮ ಸಮಾಜದ ಸಂಸ್ಥಾಪಕರು ಯಾರು ಅಂದ್ರೆ ರಾಜಾರಾಮ್ ಮೋಹನ್ ರಾಯ್. ಅದೇ ರೀತಿಯಾಗಿ ನಮ್ಗೆ ಗೊತ್ತಿರಬೇಕು ಸ್ವಾಮಿ ದಯಾನಂದ ಸರಸ್ವತಿಯವರ ಬಗ್ಗೆ. ಇವರು ವೇದ, ಸತ್ಯ ಮತ್ತು ಜ್ಞಾನದ ಮೂಲ ಅಂಥೇಳಿ ತಿಳಿಸಿರ್ತಕ್ಕಂಥದ್ದು ನೋಡ್ತೀವಿ. ಉಪದೇಶವನ್ನು ಮಾಡ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಬಹಳಷ್ಟು ಬಾರಿ ಏನದ ಅಂದ್ರೆ ವೇದಗಳಿಗೆ ಹಿಂತಿರುಗಿ ಅಂಥೇಳಿ ಕರೆ ನೀಡಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆಯನ್ನು ಬರ್ತಕ್ಕಂಥದ್ದು ನೋಡ್ತೀವಿ. ಯಾರು ಅಂದ್ರೆ ದಯಾನಂದ ಸರಸ್ವತಿಯವರು. ಅದೇ ರೀತಿಯಾಗಿ ಏನದ ಅಂದ್ರೆ ಇವರು ವಿಗ್ರಹಾರಾಧನೆ ಜಾತಿ ಪದ್ಧತಿಯನ್ನು ಖಂಡಿಸಿದರು ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಇವರ ಒಂದು ಕೃತಿ ಯಾವುದು ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಯಾವುದು ಅಂದ್ರೆ ಸತ್ಯಾರ್ಥ ಪ್ರಕಾಶ ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಸತ್ಯಾರ್ಥ ಪ್ರಕಾಶ. ಅದೇ ರೀತಿಯಾಗಿ ಜ್ಯೋತಿಬಾ ಫುಲೆ ಅವರು. ಜ್ಯೋತಿಬಾ ಫುಲೆ ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು ಅಂತಕ್ಕಂಥ ನಮ್ಗೆ ಗೊತ್ತಿರಬೇಕು. ಯಾರು ಅಂದ್ರೆ ಜ್ಯೋತಿಬಾ ಫುಲೆ ಅವರು.
ಅದೇ ರೀತಿಯಾಗಿ ಏನದ ಅಂದ್ರೆ ಇವರ ಒಂದು ಸ್ವಾತಂತ್ರ್ಯ ಅನ್ನೋದು ಪ್ರತಿಯೊಬ್ಬ ಮಾನವನ ಒಂದು ಪ್ರಥಮ ಅವಶ್ಯಕತೆ ಅಂಥೇಳಿ ತಿಳಿಸ್ತಕ್ಕಂಥದ್ದು ನೋಡ್ತೀವಿ. ಅಂದರೆ ಸ್ವಾತಂತ್ರ್ಯವಿಲ್ಲದೆ ಏನಂದ್ರೆ ವಿಚಾರವನ್ನು ಅಭಿವ್ಯಕ್ತಗೊಳಿಸಲು ಸಾಧ್ಯವಿಲ್ಲ, ಅಥವಾ ಒಂದು ವಿಚಾರವನ್ನು ಸ್ವತಂತ್ರವಾಗಿ ಬಹಿರಂಗಪಡಿಸಲು ಅಥವಾ ಒಂದು ವಿಚಾರವನ್ನು ಸ್ವತಂತ್ರವಾಗಿ ತಿಳಿಸಲು ಏನದ ಅಂದ್ರೆ ಸಾಧ್ಯವಿಲ್ಲ ಅಂಥೇಳಿ ತಿಳಿಸ್ತಕ್ಕಂಥದ್ದು. ಅಂದ್ರೆ ಸ್ವಾತಂತ್ರ್ಯ ಅನ್ನೋದೇನದ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಪ್ರಥಮ ಆದ್ಯತೆ ಅಥವಾ ಮಾನವನ ಪ್ರಥಮ ಅವಶ್ಯಕತೆ ಅಂತ ತಿಳಿಸಿರ್ತಕ್ಕಂಥದ್ದು ನೋಡ್ತೀವಿ. ಯಾರು ಅಂದ್ರೆ ಜ್ಯೋತಿಬಾ ಫುಲೆ ಅವರು. ಅದೇ ರೀತಿಯಾಗಿ ಏನದ ಅಂದ್ರೆ ವಿದ್ಯಾರ್ಥಿಗಳಿಗೋಸ್ಕರ ಅಂದ್ರೆ ಶೈಕ್ಷಣಿಕ ಶಾಲೆಗಳನ್ನು, ಹಲವಾರು ಶಾಲೆಗಳನ್ನು ತೆರೆದಿರ್ತಕ್ಕಂಥದ್ದನ್ನು ನೋಡ್ತೀವಿ. ಅದೇ ರೀತಿಯಾಗಿ ಸ್ವಾಮಿ ವಿವೇಕಾನಂದ ಅವರು ಅಂದರೆ ರಾಮಕೃಷ್ಣ ಪರಮಹಂಸರ ಶಿಷ್ಯ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಇವರು ಏನದ ಅಂದ್ರೆ ರಾಮಕೃಷ್ಣ ಮಿಷನನ್ನು ಸ್ಥಾಪಿಸ್ತಕ್ಕಂಥ ನೋಡ್ತೀವಿ. ಯಾರು ರಾಮಕೃಷ್ಣ ಮಿಷನ್ನ ಸಂಸ್ಥಾಪಕರು ಅಂಥೇಳಿ ಪ್ರಶ್ನೆಯನ್ನು ಬರ್ತಕ್ಕಂಥದ್ದು ನೋಡ್ತೀವಿ. ಅಂದರೆ ಯಾರು ಅಂದ್ರೆ ಸ್ವಾಮಿ ವಿವೇಕಾನಂದವರು. ಅದೇ ರೀತಿಯಾಗಿ ಏನದ ಅಂದ್ರೆ ಸರ್ವಧರ್ಮ ಸಮನ್ವಯ ತತ್ವವನ್ನು ಪ್ರಚಾರವನ್ನು ಕ್ವಿಟ್ ಇಂಡಿಯಾ ಚಳವಳಿ ಸಂದರ್ಭದಲ್ಲಿ ಸಮಾಜವಾದಿಗಳು ತಮ್ಮ ಕಾರ್ಯತಂತ್ರವನ್ನು ಈ ಗುಂಪಿನ ಹೆಸರಿನಲ್ಲಿ ಅನುಷ್ಠಾನಕ್ಕೆ ತಂದರು. ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಸಮಾಜವಾದಿಗಳು ತಮ್ಮ ಕಾರ್ಯತಂತ್ರವನ್ನು ಈ ಗುಂಪಿನ ಹೆಸರಿನಲ್ಲಿ ಅನುಷ್ಠಾನಕ್ಕೆ ತಂದರು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 2ನೇದು ಅಂದರೆ ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಅಂತಕ್ಕಂಥದ್ದು. ಅದೇ ರೀತಿಯ ನಮ್ಗೆ ಗೊತ್ತಿರಬೇಕು ಕ್ವಿಟ್ ಇಂಡಿಯಾ ಚಳವಳಿ ಯಾವಾಗ ಪ್ರಾರಂಭ ಆಯಿತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಆಗಸ್ಟ್ 8, 1942ರಲ್ಲಿ ಏನಂದ್ರೆ ಕ್ವಿಟ್ ಇಂಡಿಯಾ ಚಳವಳಿ, ಅಥವಾ ಇದನ್ನು ಭಾರತ ಬಿಟ್ಟು ತೊಲಗಿ ಅಂಥೇಳಿ ಚಳವಳಿ ಅಂಥೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಏನದ ಅಂದ್ರೆ ಈ ಒಂದು ಕ್ವಿಟ್ ಇಂಡಿಯಾ ಚಳವಳಿ ಯಾರ ಒಂದು ಮುಂದಾಳತ್ವದಲ್ಲಿ ನಡೆಯಿತು ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಯಾರು ಅಂದ್ರೆ ಮಹಾತ್ಮ ಗಾಂಧೀಜಿಯವರ ಮುಂದಾಳತ್ವದಲ್ಲಿ ನಡೆಯಿತು ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಈ ಒಂದು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಅಂದರೆ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಒಂದು ಘೋಷವಾಕ್ಯವನ್ನು ಘೋಷಿಸ್ತಕ್ಕಂಥದ್ದು ನೋಡ್ತೀವಿ. ಮಹಾತ್ಮ ಗಾಂಧೀಜಿಯವರು ಇದರ ಮೇಲೆ ಕೂಡ ಬಹಳಷ್ಟು ಬಾರಿ ಏನಂದ್ರೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ನೋಡ್ತೀವಿ. ಅಂದರೆ ಆ ಒಂದು ಯಾವ ಒಂದು ಘೋಷವಾಕ್ಯವನ್ನು ಘೋಷಿಸಿದ್ರು ಅಂದ್ರೆ ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ಒಂದು ಘೋಷವಾಕ್ಯವನ್ನು ಘೋಷಿಸ್ತಕ್ಕಂಥದ್ದು ನೋಡ್ತೀವಿ. ಅಂದರೆ ಡೂ ಆರ್ ಡೈ ಅಂತಕ್ಕಂಥದ್ದು, ಅಂದರೆ ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ಒಂದು ಘೋಷವಾಕ್ಯವನ್ನು ಈ ಒಂದು ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಘೋಷವಾಕ್ಯವನ್ನು ಘೋಷಿಸ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್, ಭಾರತ ಸಂಸತ್ತು ಪೌರತ್ವ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ. ಭಾರತ ಸಂಸತ್ತು ಪೌರತ್ವ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಅಂತಕ್ಕಂಥದ್ದು ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 1955ರಲ್ಲಿ ಪೌರತ್ವ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತದೆ. ಈ ಒಂದು ಕಾಯ್ದೆ ಭಾರತ ಪೌರತ್ವವನ್ನು ಪಡೆಯುವ ಮತ್ತು ಕಳೆದುಕೊಳ್ಳುವ ಬಗ್ಗೆ ತಿಳಿಸುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಏನಂತ ಅಂದ್ರೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಜನವರಿ 26, 1950ರಲ್ಲಿ ಭಾರತದಲ್ಲಿ ಜನಿಸಿದ ಪ್ರತಿಯೊಬ್ಬರು ಏನದ ಅಂದ್ರೆ ಜನ್ಮದತ್ತವಾಗಿ ಪೌರತ್ವವನ್ನು ಪಡೆಯುತ್ತಾರೆ ಅಂಥೇಳಿ ಈ ಒಂದು ಕಾಯ್ದೆ ತಿಳಿಸ್ತಕ್ಕಂಥದ್ದು ನೋಡ್ತೀವಿ. ಅಂದರೆ ಜನವರಿ 26, 1950ಕ್ಕಿಂತ ಮೊದಲು ಜನಿಸಿದವರು ಅಂದರೆ ಭಾರತದಲ್ಲೇ ವಾಸವಾಗಿದ್ದವರು ಕೂಡ ಏನದಂದ್ರೆ ಭಾರತದ ಪೌರತ್ವವನ್ನು ಪಡೆಯುತ್ತಾರೆ ಅಂಥೇಳಿ ಈ ಒಂದು ಕಾಯ್ದೆ ತಿಳಿಸ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನಮ್ಗೆ ಗೊತ್ತಿರಬೇಕು, ಒಂದು ವೇಳೆ ಏನಾದರೂ ವಿದೇಶದಲ್ಲಿ ಹುಟ್ಟಿದರೆ ಅವರ ಒಂದು ತಂದೆ ತಾಯಿ ಭಾರತದ ಪೌರನಾಗಿದ್ದರೆ ಆ ವ್ಯಕ್ತಿಯು ಕೂಡ ಅಥವಾ ಆ ವ್ಯಕ್ತಿಯು ಕೂಡ ಏನದ ಅಂದ್ರೆ ಭಾರತದ ಪೌರತ್ವವನ್ನು ಪಡೆಯಬಹುದಾಗಿದೆ. ಅದೇ ರೀತಿಯಾಗಿ ವಿದೇಶಿಗರು ಒಂದು ವೇಳೆ ಏನಾದರೂ ಭಾರತೀಯ ಪೌರತ್ವವನ್ನು ಪಡೆಯಬೇಕಾದರೆ ಅಥವಾ ವಿದೇಶದವರು, ಅನ್ಯ ದೇಶದವರು, ಬೇರೆ ದೇಶದವರು ಅಂತ ಹೇಳಿ ಕರಿತೀವಿ, ಒಂದು ವೇಳೆ ಏನಾದರೂ ಭಾರತದ ಪೌರತ್ವವನ್ನು ಪಡೆಯಲು ಬಯಸಿದರೆ ಅವರು ಕೂಡ ಏನದ ಅಂದ್ರೆ ರಾಷ್ಟ್ರಪತಿಯವರಿಗೆ ಅರ್ಜಿ ಸಲ್ಲಿಸುವ ಮೂಲಕ ಪೌರತ್ವವನ್ನು ಪಡೆಯಬಹುದು ಅಂಥೇಳಿ ತಿಳಿಸ್ತಕ್ಕಂಥದ್ದು ನೋಡ್ತೀವಿ ಈ ಒಂದು ಕಾಯ್ದೆ. ಅದೇ ರೀತಿಯಾಗಿ ಯಾವುದೇ ವ್ಯಕ್ತಿ ಭಾರತದ ಪೌರನಾಗಲು ಬಯಸಿದರೆ ಭಾರತದ ಸಂವಿಧಾನದ ಪೌರತ್ವ ಕಾಯ್ದೆ ಪ್ರಕಾರ ಏನದ ಅಂದ್ರೆ ನೋಂದಣಿ ಮಾಡಿಕೊಳ್ಳುವ ಮೂಲಕ, ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವ ಮೂಲಕ ಏನದ ಅಂದ್ರೆ ಪೌರತ್ವವನ್ನು ಪಡೆಯಬಹುದು ಅಂಥೇಳಿ ಈ ಒಂದು
1955ರ ಪೌರತ್ವ ಕಾಯ್ದೆ ತಿಳಿಸ್ತಕ್ಕಂಥದ್ದನ್ನು ನೋಡ್ತೀವಿ. ಭಾರತದ ಮತದಾನದ ವಯಸ್ಸನ್ನು 21 ವರ್ಷಗಳಿಂದ 18 ವರ್ಷಗಳಿಗೆ ಇಳಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 61ನೇ ತಿದ್ದುಪಡಿ. ಈ ಒಂದು 61ನೇ ತಿದ್ದುಪಡಿ ಕಾಯ್ದೆ 1989ರ ಕಾಯ್ದೆಯ ಪ್ರಕಾರ ಸಂವಿಧಾನದ 326ನೇ ವಿಧಿಗೆ ತಿದ್ದುಪಡಿ ಮಾಡುವ ಮೂಲಕ ಏನದಂದ್ರೆ ಮತದಾನದ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಲಾಗಿದೆ ಅಂಥೇಳಿ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರದ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ಮಾಡಕೂಡದೆಂದು ಸರ್ವೋಚ್ಚ ನ್ಯಾಯಾಲಯ ಹೊರಡಿಸ್ತಕ್ಕಂಥ ಲಿಖಿತ ರೂಪದ ಆಜ್ಞೆಯನ್ನು ಏನಂತೇಳಿ ಕರೀತಾರೆ ಅಂದ್ರೆ ಪ್ರತಿಬಂಧಕಾಜ್ಞೆ ಅಂತೇಳಿ ಕರಿತಕ್ಕಂಥ ನೋಡ್ತೀವಿ. ಅಂದರೆ ಪ್ರೊಹಿಬಿಷನ್ ಅಂಥೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ರಿಟ್ಗಳು. ಇವು ಬರ್ತಕ್ಕಂಥದ್ದು 32ನೇ ವಿಧಿಯಲ್ಲಿ ಬರ್ತಕ್ಕಂಥದ್ದು ನೋಡ್ತೀವಿ. ಈ ಒಂದು ವಿಧಿಯ ಮೇಲೆ ಬಹಳಷ್ಟು ಬಾರಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ನೋಡ್ತೀವಿ. ಯಾವ ಒಂದು ವಿಧಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಆತ್ಮ ಎಂದು ಕರೆದಿದ್ದಾರೆ ಅಂಥೇಳಿ ಪ್ರಶ್ನೆಯನ್ನು ಬರ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ನಮ್ಗೆ ಗೊತ್ತಿರಬೇಕು ಯಾವುದು ಅಂದ್ರೆ 32ನೇ ವಿಧಿಯನ್ನು ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಇದ್ರ ಜೊತೆಗೆ ಏನದಂದ್ರೆ 5 ರಿಟ್ಗಳ ಬಗ್ಗೆ ಕೂಡ ನಮ್ಗೆ ಸ್ವಲ್ಪ ಮಾಹಿತಿ ಇರಬೇಕು. ಬ್ರಂದಿ ಪ್ರತ್ಯಕ್ಷೀಕರಣ, ಹೆಬಿಯಸ್ ಕಾರ್ಪಸ್ ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ ಕ್ಷಣದಿಂದ ಹಿಡಿದು 24 ಗಂಟೆಯ ಒಳಗಡೆ ಏನದಂದ್ರೆ ನ್ಯಾಯಾಲಯದ ಮುಂದೆ ಹಾಜರನ್ನು ಪಡಿಸ್ತಕ್ಕಂಥದ್ದು. 24 ಗಂಟೆಗಳ ಒಳಗಡೆ ಏನದಂದ್ರೆ ನ್ಯಾಯಾಲಯದ ಮುಂದೆ ಹಾಜರನ್ನು ಪಡಿಸ್ತಕ್ಕಂಥದ್ದು. ಮ್ಯಾಂಡಮಸ್ ಅಂತೇಳಿ ಬರ್ತಕ್ಕಂಥದ್ದು ನೋಡ್ತೀವಿ. ಮ್ಯಾಂಡಮಸ್ ಅಂದರೆ ಗೊತ್ತಿರಬೇಕು, ಸರ್ಕಾರದ ಅಧಿಕಾರಿ, ಸರ್ಕಾರದ ಹುದ್ದೆಯಲ್ಲಿರ್ತಕ್ಕಂತಹ ಅಧಿಕಾರಿ ಕೆಲಸ ಮಾಡಲು ನಿರಾಕರಿಸಿದರೆ ಅಂತಹ ವ್ಯಕ್ತಿಯ ವಿರುದ್ಧ ಕೆಲಸ ಮಾಡು ಅಥವಾ ಕೆಲಸ ಮಾಡುವಂತೆ ಆದೇಶವನ್ನು ಹೊರಡಿಸ್ತಕ್ಕಂಥದ್ದಕ್ಕೆ ಏನಂತೇಳಿ ಕರೀತಾರೆ ಅಂದ್ರೆ ಮ್ಯಾಂಡಮಸ್ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯ ನಮ್ಗೆ ಗೊತ್ತಿರಬೇಕು ಕೋ ವಾರೆಂಟ್ ಬಗ್ಗೆ. ಅಂದ್ರೆ ಅರ್ಹತೆ ಇಲ್ಲದೇ ಇರತಕ್ಕಂಥ ವ್ಯಕ್ತಿ ಅನರ್ಹವಾಗಿ ಅಥವಾ ಕಾನೂನು ಬಾಹಿರವಾಗಿ ಸರ್ಕಾರಿ ಹುದ್ದೆಯನ್ನು ಪಡೆದಿದ್ದಾರೆ ಅಂಥ ವ್ಯಕ್ತಿಯ ವಿರುದ್ಧ ಹೊರಡಿಸ್ತಕ್ಕಂಥ ರಿಟ್ ಅಥವಾ ಆ ವ್ಯಕ್ತಿಯನ್ನು ಹುದ್ದೆಯಿಂದ ತೆರವುಗೊಳಿಸ್ತಕ್ಕಂಥ ಒಂದು ಆಜ್ಞೆಯನ್ನು ಏನಂತೇಳಿ ಕರೀತಾರೆ ಅಂದ್ರೆ ಕೋ ವಾರೆಂಟ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯ ನಮ್ಗೆ ಗೊತ್ತಿರಬೇಕು ಕೆಳ ನ್ಯಾಯಾಲಯಗಳು ತಮ್ಮ ಅಧಿಕಾರದ ವ್ಯಾಪ್ತಿ ಅಥವಾ ಮೊಕದ್ದಮೆಯನ್ನು ವಿಚಾರಣೆ ಮಾಡಬಾರದೆಂದು, ತೀರ್ಪು ನೀಡಬಾರದೆಂದು ಹೊರಡಿಸ್ತಕ್ಕಂತಹ ಆದೇಶವನ್ನು ಪ್ರತಿಬಂಧಕಾಜ್ಞೆ ಅಥವಾ ಪ್ರೊಹಿಬಿಷನ್ ಅಂತೇಳಿ ಕರೀತದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಸರ್ಶ್ಯೂರರಿ ಅಂದ್ರೆ ಕೆಳ ನ್ಯಾಯಾಲಯದಲ್ಲಿರ್ತಕ್ಕಂಥ ಪ್ರಕರಣಗಳನ್ನು ಮೇಲಿನ ನ್ಯಾಯಾಲಯಕ್ಕೆ ವರ್ಗಾವಣೆಯನ್ನು ಮಾಡುವಂತೆ ಹೊರಡಿಸ್ತಕ್ಕಂಥ ಒಂದು ಆಜ್ಞೆಯನ್ನು ಏನಂತೇಳಿ ಕರೀತಾರೆ ಅಂದ್ರೆ ಸರ್ಶ್ಯೂರರಿ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಲು ರಾಷ್ಟ್ರಪತಿಯವರಿಗೆ ಅಧಿಕಾರ ನೀಡುವ ಸಂವಿಧಾನದ ವಿಧಿ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 352ನೇ ವಿಧಿ. ಈ ಒಂದು 352ನೇ ವಿಧಿಯ ಪ್ರಕಾರ ಅಂದರೆ ಯುದ್ಧದ ಸಂದರ್ಭದಲ್ಲಿ ಅಥವಾ ಬೇರೆ ದೇಶ ದಾಳಿ ಮಾಡಿದ ಸಂದರ್ಭದಲ್ಲಿ ಸಶಸ್ತ್ರ ಬಂಡಾಯದ ಮೊದಲು ಏನದ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ 352ನೇ ವಿಧಿ. ನೆಕ್ಸ್ಟ್, ಬಿ ಪಟ್ಟಿಯೊಂದಿಗೆ ಹೊಂದಿಸಿ ಉತ್ತರವನ್ನು ಗುರುತಿಸಿ ಅಂತಕ್ಕಂಥದ್ದು ಪ್ರಶ್ನೆ. ಉತ್ತರ ಕಮಾಂಡ್ ಬರ್ತಕ್ಕಂಥದ್ದು ಉಧಾಂಪುರ. ಅದೇ ರೀತಿಯಾಗಿ ದಕ್ಷಿಣ ಕಮಾಂಡ್ ಬರ್ತಕ್ಕಂಥದ್ದು ಪುಣೆ. ಕೇಂದ್ರ ಕಮಾಂಡ್ ಬರ್ತಕ್ಕಂಥದ್ದು ಲಕ್ನೋ. ತರಬೇತಿ ಕಮಾಂಡ್ ಬರ್ತಕ್ಕಂಥದ್ದು ಮಾವ್. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಮೊದಲೇ ನೋಡ್ತೀವಿ A3, ಬಿದು B1. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ನೇದು ಸರಿಯಾದ ಉತ್ತರ. ನೆಕ್ಸ್ಟ್, ಶಸ್ತ್ರಾಸ್ತ್ರಗಳನ್ನು ಹೊಂದಿದ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಿಲ್ಲ, ಬದಲಾಗಿ ಕಾರ್ಮಿಕ ಬೆವರನ್ನು, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಸೆಗಳನ್ನು ವ್ಯಯಗೊಳಿಸುತ್ತದೆ. ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಐಸನ್ಹೋವರ್ ಅವರು. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಹಾಗೂ ಚೀನಾ ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯ ರಾಷ್ಟ್ರವಾಗಿದೆ.
ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಹಾಗೂ ಚೀನಾ ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯ ರಾಷ್ಟ್ರವಾಗಿದೆ. ಈ ಹೇಳಿಕೆ ಸರಿನೋ ಇಲ್ಲ ಅಂತ ಹೇಳಿ ನೋಡಬೇಕು. ಈ ಒಂದು ಹೇಳಿಕೆಯಿಂದ ಸರಿಯಾಗಿರ್ತಕ್ಕಂಥದ್ದು ನೋಡ್ತೀವಿ. ಯುನೆಸ್ಕೋದ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ. ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು ನೋಡ್ತೀವಿ. ವಿಶ್ವ ವ್ಯಾಪಾರ ಸಂಘ ಜನವರಿ 1, 1995ರಲ್ಲಿ ಸ್ಥಾಪನೆಯಾಯಿತು ಅಂತಕ್ಕಂಥದ್ದು. ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು ನೋಡ್ತೀವಿ. ವಿಶ್ವಸಂಸ್ಥೆಯ ವಾರ್ಷಿಕ ವ್ಯಯ ಪಟ್ಟಿಗೆ ಸಾಮಾನ್ಯ ಸಭೆಯ ಅನುಮೋದನೆ ಅವಶ್ಯಕವಾಗಿರುತ್ತದೆ. ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಏನದಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ABCD ಸರಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ನಂಬರ್ 4ನೇದು. ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನಾಮಕರಣ ಮಾಡುವ ಸದಸ್ಯರ ಸಂಖ್ಯೆ. ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನಾಮಕರಣ ಮಾಡುವ ಸದಸ್ಯರ ಸಂಖ್ಯೆ ಎಷ್ಟು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ 12 ಜನರನ್ನು ಏನದಂದ್ರೆ ಅವರು ಆಯಾ ಕ್ಷೇತ್ರದಲ್ಲಿ ಅಂದರೆ ಕಲೆ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಜನಸೇವೆ ಆಗಿರ್ಬೋದು, ಅವರ ಸೇವೆಯನ್ನು ಗುರುತಿಸಿ ಏನದಂದ್ರೆ ರಾಜ್ಯಸಭೆಗೆ ನಾಮಕರಣವನ್ನು ಮಾಡ್ತಕ್ಕಂಥದ್ದು ನೋಡ್ತೀವಿ. ರಾಷ್ಟ್ರಪತಿಯವರು ಎಷ್ಟು ಜನರನ್ನಂದ್ರೆ 12 ಜನರನ್ನು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ಹಿಮನದಿಯಿಂದ ನಿರ್ಮಾಣವಾಗುವ ಭೂಸ್ವರೂಪಗಳು. ಹಿಮನದಿಯಿಂದ ನಿರ್ಮಾಣವಾಗುವ ಭೂಸ್ವರೂಪಗಳು ಅಂದ್ರೆ ಇವು ಯು ಆಕಾರದ ಕಣಿವೆಗಳು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ವಾಯುಮಂಡಲದ ಅತ್ಯಂತ ಮೇಲಿನ ಪದರ. ವಾಯುಮಂಡಲದ ಅತ್ಯಂತ ಮೇಲಿನ ಪದರ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ವಾಯುಮಂಡಲದ ಅತ್ಯಂತ ಮೇಲ್ಪದರ ಯಾವುದು ಅಂದ್ರೆ ಬಾಹ್ಯಮಂಡಲ. ಇದನ್ನು ಎಕ್ಸೋಸ್ಫಿಯರ್ ಅಂಥೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಏನದ ಅಂದ್ರೆ ಈ ಒಂದು ಬಾಹ್ಯಮಂಡಲದಲ್ಲಿ ಒತ್ತಡವನ್ನು ಕಡಿಮೆ ಇರ್ತಕ್ಕಂಥದ್ದು ನೋಡ್ತೀವಿ. ಅಂದರೆ ಇಲ್ಲಿ ಬಹಳಷ್ಟು ಏನದಂದ್ರೆ ಒತ್ತಡ ಏನದ ಕಡಿಮೆ ಇರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ವಾಯುಮಂಡಲದ ಅತ್ಯಂತ ಮೇಲಿನ ಪದರ ಅಂಥೇಳಿ ನಮ್ಗೆ ಗೊತ್ತಾಯಿತು ಯಾವುದು ಅಂದ್ರೆ ಬಾಹ್ಯಮಂಡಲ ಅಂಥೇಳಿ. ಅದೇ ರೀತಿಯಾಗಿ ನಮ್ಗೆ ಗೊತ್ತಿರಬೇಕು ವಾಯುಮಂಡಲದ ಅತ್ಯಂತ ಕೆಳಪದರ ಬಗ್ಗೆಯೂ ಕೂಡ ನಮಗೆ ಗೊತ್ತಿರಬೇಕು. ಕೆಳಪದರ ಯಾವುದು ಅಂದ್ರೆ ಪರಿವರ್ತನಾ ಮಂಡಲ. ಇದನ್ನು ಟ್ರೋಪೋಸ್ಫಿಯರ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಈ ಒಂದು ಹವಾಮಾನದ ಎಲ್ಲ ಬದಲಾವಣೆಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ ಪರಿವರ್ತನಾ ಮಂಡಲದಲ್ಲಿ ಕಂಡು ಬರ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಉದಾಹರಣೆಗೆ ಮೋಡ ಆಗಿರ್ಬೋದು, ಮಳೆ ಆಗ್ತಕ್ಕಂಥದ್ದಾಗಿರ್ಬೋದು, ಉಷ್ಣಾಂಶದಲ್ಲಿನ ಏರುಪೇರು ಕೂಡ ಅಂದರೆ ಎಲ್ಲಾಗ್ತದೆ ಅಂದರೆ ಈ ಒಂದು ಪರಿವರ್ತನಾ ಮಂಡಲದಲ್ಲಿ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನಮ್ಗೆ ಗೊತ್ತಲ್ಲ ರೇಡಿಯೋ ತರಂಗಗಳು ಪುನಃ ಭೂಮಿಗೆ ಪ್ರತಿಫಲಿಸೋದು ಎಲ್ಲಿ ಅಂದ್ರೆ ಈ ಒಂದು ಉಷ್ಣತಾ ಮಂಡಲದಲ್ಲಿ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಇದನ್ನು ಅಯನು ಮಂಡಲ ಅಂಥೇಳಿ ಕೂಡ ಕರಿತಕ್ಕಂಥದ್ದು ನೋಡ್ತೀವಿ. ಇದನ್ನು ಇಂಗ್ಲೀಷ್ನಲ್ಲಿ ಥರ್ಮೋಸ್ಫಿಯರ್ ಅಂಥೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್, ಅದೇ ರೀತಿಯಾಗಿ ನಮ್ಗೆ ಗೊತ್ತಿರಬೇಕು ಮಧ್ಯಂತರ ಮಂಡಲ. ಇಲ್ಲೇನದ ಅತಿ ಶೀತ ಪ್ರವಾಹಕ್ಕೆ ಉದಾಹರಣೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಗಲ್ಫ್ ಸ್ಟ್ರೀಮ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತಕ್ಕಂಥದ್ದು ಪ್ರಶ್ನೆ. ಮೊದಲನೇದು 0 ಡಿಗ್ರಿ ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂಥೇಳಿ ಕೊಟ್ಟಿರ್ತಕ್ಕಂಥದ್ದು ನೋಡ್ತೀವಿ. ಇದು ತಪ್ಪಾಗಿರ್ತಕ್ಕಂಥದ್ದು ನೋಡ್ತೀವಿ. ಅಂದರೆ 0 ಡಿಗ್ರಿ ಅಕ್ಷಾಂಶ ಒಳಗೊಂಡಿದೆ ಅನ್ನೋದಂದ್ರೆ ಸಮಭಾಜಕ ವೃತ್ತ ಒಳಗೊಂಡಿರ್ತಕ್ಕಂಥದ್ದು ನೋಡ್ತೀವಿ. ಸಮಭಾಜಕ ವೃತ್ತವನ್ನು ಒಳಗೊಂಡಿರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಎರಡನೇ ನೋಡ್ತೀವಿ 23 ಉತ್ತರ ಅಕ್ಷಾಂಶ. 23 ಉತ್ತರ ಅಕ್ಷಾಂಶ ಒಳಗೊಂಡಿರ್ತಕ್ಕಂಥದ್ದು ಇದು ಕೂಡ ತಪ್ಪಾಗಿರ್ತಕ್ಕಂಥದ್ದು ನೋಡ್ತೀವಿ. ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ಒಳಗೊಂಡಿರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ 66 ಉತ್ತರ ಅಕ್ಷಾಂಶ. 66 ಉತ್ತರ ಅಕ್ಷಾಂಶ ಏನನ್ನು ಒಳಗೊಂಡಿದೆ ಅಂದ್ರೆ ಇದು ಕೂಡ ತಪ್ಪಾಗಿರ್ತಕ್ಕಂಥದ್ದು ನೋಡ್ತೀವಿ. ಇದು ಉತ್ತರ ಅಕ್ಷಾಂಶ ಒಳಗೊಂಡಿದ್ದು ಆರ್ಕಟಿಕ್ ವೃತ್ತ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದದ್ದು. ಅದೇ ರೀತಿಯಾಗಿ 66 ದಕ್ಷಿಣ ಅಕ್ಷಾಂಶ ಏನು ಒಳಗೊಂಡಿದ್ದು ಅಂದ್ರೆ 66 ದಕ್ಷಿಣ ಅಕ್ಷಾಂಶ ಆರ್ಕಟಿಕ್ ವೃತ್ತ ಇದು ಸರಿಯಾಗಿರ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 4ನೇದು ಅಂದರೆ
66 ವರಿ ದಕ್ಷಿಣ ಅಕ್ಷಾಂಶ ಆರ್ಕಾಟಿಕ್ ವೃತ್ತ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಮೇಲೆಲ್ಲವೂ ಏನದ ತಪ್ಪಾಗಿರ್ತಕ್ಕಂಥ ನೋಡ್ತೀವಿ. ನೆಕ್ಸ್ಟ್ ಕಂಡುಬರುವ ದೇಶಗಳ ಸರಿಯಾದ ಗುಂಪು. ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುವ ದೇಶಗಳ ಸರಿಯಾದ ಗುಂಪು ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಭಾರತ, ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಮಲೆನಾಡಿನ ಜಿಲ್ಲೆಗಳು ಗುರುತಿಸಿ. ಈ ಕೆಳಗಿನವುಗಳಲ್ಲಿ ಮಲೆನಾಡಿನ ಜಿಲ್ಲೆಗಳು ಯಾವುವು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಕೊಡಗು ಮತ್ತು ಶಿವಮೊಗ್ಗ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ನೇದು. ನೆಕ್ಸ್ಟ್ ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಅಂತಕ್ಕಂಥದ್ದು ಪ್ರಶ್ನೆ. ಇದು ದಕ್ಷಿಣ ಭಾರತದಲ್ಲಿ 2ನೇ ಮುಖ್ಯ ನದಿ. ಇದು ಮಹಾಬಲೇಶ್ವರದಲ್ಲಿ ಉಗಮ ಹೊಂದುತ್ತದೆ. ಭೀಮಾ, ಘಟ್ಟಪ್ರಭಾ ಮತ್ತು ಮಲಪ್ರಭಾ ಇದರ ಉಪನದಿಗಳಾಗಿವೆ. ಹಾಗಾದರೆ ಈ ನದಿ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಕೃಷ್ಣಾ ನದಿ. ನೆಕ್ಸ್ಟ್ ಕರ್ನಾಟಕದ ಅತ್ಯಂತ ಆಳವಾದ ಚಿನ್ನದ ಗಣಿ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಚಾಂಪಿಯನ್ ರೀಪ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ನಂಬರ್ 1ನೇದು. ನೆಕ್ಸ್ಟ್ ಗಿರ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರುವುದು ಎಲ್ಲಿ ಅಂತಕ್ಕಂಥದ್ದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ನಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನಮ್ಗೆ ಗೊತ್ತಿರಬೇಕು ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನಗಳು ಕಂಡು ಬರ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಎಷ್ಟು ಅಂದ್ರೆ 5. ಅವುಗಳು ಯಾವುವು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ. ಇದು ಎಲ್ಲಿ ಅಂದ್ರೆ ಚಾಮರಾಜನಗರದಲ್ಲಿ. ಅದೇ ರೀತಿಯಾಗಿ ಬನ್ನೇರುಘಟ್ಟ ಎಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ. ನಾಗರಹೊಳೆ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಕೊಡಗಿನಲ್ಲಿ. ಅದೇ ರೀತಿಯಾಗಿ ಕುದುರೆಮುಖ ಚಿಕ್ಕಮಗಳೂರು, ಕುದುರೆಮುಖ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಚಿಕ್ಕಮಗಳೂರು. ಅದೇ ರೀತಿಯಾಗಿ ಅಣಸಿ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಉತ್ತರ ಕನ್ನಡ. ಅದೇ ರೀತಿಯಾಗಿ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಹೆಮಿಸ್. ಇದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಲಡಾಖ್ನಲ್ಲಿ ಕಂಡು ಬರ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಗೊತ್ತಿರಬೇಕು ಸೌತ್ ಬಟನ್. ಇದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಅಂಡಮಾನ್ನಲ್ಲಿ. ನೆಕ್ಸ್ಟ್ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಶೀರ್ಷಿಕೆ ಪುಸ್ತಕವನ್ನು ಪ್ರಕಟಿಸಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ನೇದು ಸರ್ ಎಂ ವಿಶ್ವೇಶ್ವರಯ್ಯ. ಇದಕ್ಕೆ ಸರಿಯಾದ